Hello everyone, welcome to Sanmarga classes. ಮುಂದಿನ ಪ್ರಶ್ನೆ ಜೀವಗೋಳ ಎಂಬಂತಹ ಚಾಪ್ಟರ್ ನಿಂದ WHO ಪ್ರಕಾರ ವಾಯು ಮಾಲಿನ್ಯವನ್ನ ಅರ್ಥೈಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳು. ಓಕೆ, ಸೊ WHO ಅಂತಂದ್ರೆ ಏನು? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆ. ಸೊ ವಿಶ್ವದಲ್ಲಿರುವ ಪ್ರಪಂಚದಲ್ಲಿರುವ ಎಲ್ಲ ಜನರ ಆರೋಗ್ಯವನ್ನ ಕಾಪಾಡುವುದು ವಿಶ್ವ ಆರೋಗ್ಯ ಸಂಸ್ಥೆಯ ಜವಾಬ್ದಾರಿ. ಯಾವುದೇ ರೀತಿಯ ಸೋಂಕುಗಳು ಬಂದಾಗ ಅಥವಾ ಯಾವುದೇ ರೀತಿಯ ಪರಿಸರಕ್ಕೆ ಹಾನಿಯಾದಾಗ ಎಚ್ಚರಿಸುವುದು ಕೂಡ ವಿಶ್ವ ಆರೋಗ್ಯ ಸಂಸ್ಥೆ. ಸೊ ಈ ವಿಶ್ವ ಆರೋಗ್ಯ ಸಂಸ್ಥೆಯು ವಾಯು ಮಾಲಿನ್ಯವನ್ನ ಯಾವ ರೀತಿಯಲ್ಲಿ ವ್ಯಾಖ್ಯಾನಿಸಿದೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ವಿಶ್ವ ಆರೋಗ್ಯ ಸಂಸ್ಥೆಯು ವಾಯು ಮಾಲಿನ್ಯವನ್ನ ಮಾನವನ ವಿವಿಧ ಚಟುವಟಿಕೆಗಳಿಂದ ಸಾಂದ್ರೀಕರಣಗೊಂಡ ಪದಾರ್ಥಗಳು ವಾಯುವಿನಲ್ಲಿ ಸೇರಿ ಮಾನವನ ಆರೋಗ್ಯ ಮತ್ತು ಆಸ್ತಿಪಾಸ್ತಿಗಳು ಹಾನಿ ಉಂಟಾಗುವುದೇ ವಾಯು ಮಾಲಿನ್ಯ ಎಂದು ವ್ಯಾಖ್ಯಾನಿಸಿದೆ. ಇದಕ್ಕೆ ಎರಡು ರೀತಿಯ ಕಾರಣಗಳು: ಪ್ರಾಕೃತಿಕ ಮೂಲಗಳು ಮತ್ತು ಮಾನವ ನಿರ್ಮಿತ ಮೂಲಗಳು. ಪ್ರಾಕೃತಿಕ ಮೂಲಗಳೇನು ವಾಯು ಮಾಲಿನ್ಯಕ್ಕೆ? ಜ್ವಾಲಾಮುಖಿ, ಕಾಡ್ಗಿಚ್ಚು, ಭೂಕಂಪ ಇತ್ಯಾದಿ, ಧೂಳು ಇತ್ಯಾದಿ. ಓಕೆನಾ? ಸೊ ಅದೇ ರೀತಿ ಮಾನವ ನಿರ್ಮಿತ ಮೂಲಗಳು ಅಂತಂದ್ರೆ ಕೈಗಾರಿಕೆಗಳಿಂದ, ನಗರೀಕರಣದಿಂದ, ಅತಿಯಾದ ವಾಹನಗಳ ಬಳಕೆಯಿಂದ, ಗಣಿಗಾರಿಕೆಯಿಂದ, ಅಣುಶಕ್ತಿಯಿಂದ ಈ ವಾಯು ಮಾಲಿನ್ಯ ಉಂಟಾಗುತ್ತದೆ. ಓಕೆನಾ ಮಕ್ಕಳೇ? ಥ್ಯಾಂಕ್ ಯು.